ನಮ್ಮ ಸಿರವಾರ ತಾಲೂಕಿನ ಪಾತಾಪುರ ಗ್ರಾಮದಲ್ಲಿ ಶ್ರೀ ಬಾಡದಲಿಂಗೇಶ್ವರ ಶ್ರೀ ಕರಿಲಿಂಗೇಶ್ವರ ದೇವರ ಮಹೋತ್ಸವ, ಅಗ್ಗಿ ಮಹೋತ್ಸವ ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಸಮುದಾಯದ ಹಿರಿಯ ಮುಖಂಡರು, ಮಾಜಿ ಸಂಸದರು ಆದಂತಹ ವಿರೂಪಾಕ್ಷ ಸರ್ ಅವರು ವಹಿಸಿಕೊಂಡಿದ್ದಾರೆ, ಅವರು ಇಲ್ಲಿದ್ದಾರೆ. ಮತ್ತೆ ಈ ಒಂದು ಕಾರ್ಯಕ್ರಮದ ಸನ್ನಿಧಿಯನ್ನ ಅಭಿನವ ಸೋಮನಾಥ ಶಿವಾಚಾರ್ಯರು, ಬೃಹನ್ಮಠ, ನವಕಲ್ ಶಾಖಾಮಠ, ಪಾತಪುರ ಈ ಪೂಜೆಯನ್ನು ವಹಿಸಿದ್ದಾರೆ. ಶಂಭುಲಿಂಗಯ್ಯ ಗುರುವಿನ ಜಾಲಹಳ್ಳಿ, ಚಿಕ್ಕಬೇವು ಈತ ನಮ್ಮೆಲ್ಲ ಕುರಿತು ಮಾತನಾಡಿದಂತಹ ತಿಂತಣಿ ಬ್ರಿಡ್ಜಿನ ಕಾಗಿನೆಲೆ ಮಹಾಸಂಸ್ಥಾನ ಶಾಖಾಮಠದ ಪೂಜ್ಯರಾದ ಚಿಕ್ಕ ಬೀರದೇವರವರು, ತುರ್ವಿಹಾಳದ ಮಠದ ಮಾದೇವ ಗುರುವಿನವರು, ಮತ್ತೋರ್ವ ಪೂಜ್ಯರಾದ ಚಿದಾನಂದ ಗುರುವಿನವರು, ಈ ಎಲ್ಲ ಒಂದು ಪೂಜ್ಯರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ, ಮತ್ತು ಈ ಒಂದು ಕಾರ್ಯಕ್ರಮದ ಮುಖ್ಯ ಆಯೋಜಕರು, ನಮ್ಮ ಪಕ್ಷದ ಹಿರಿಯ ಮುಖಂಡರು, ಸಣ್ಣ ನೀರಾವರಿ ಮತ್ತು ತಂತ್ರಜ್ಞಾನ ಸಚಿವರು, ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ಧಾಂತವಾದಂತಹ ಸಾಮಾಜಿಕ ನ್ಯಾಯ ಸಿದ್ಧಾಂತದಲ್ಲಿ ಅತಿಯಾಗಿ ನಂಬಿಕೆ ಇಟ್ಕೊಂಡು ಅದನ್ನೇ ರಾಜಕೀಯವಾಗಿ ಅನುಷ್ಠಾನ ಮಾಡ್ಕೊಂಡು ಬಂದಿರುವಂತಹ ನಮ್ಮೆಲ್ಲರ ನೆಚ್ಚಿನ ಬೋಸರಾಜರವರು, ಮತ್ತೆ ಅವರ ಪುತ್ರರಾದಂತಹ ರವಿ ಬೋಸರಾಜರವರು, ಮತ್ತು ಈ ಒಂದು ಕ್ಷೇತ್ರದ ಶಾಸಕರಾದಂತಹ ಹಿರಿಯ ನಾಯಕರಾದಂತಹ ಹಂಪಯ್ಯ ನಾಯಕರವರು, ಮತ್ತು ನಮ್ಮ ಕುರುಬ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಎಂ ವೀರಣ್ಣರವರು, ಮತ್ತೆ ವೇದಿಕೆ ಮೇಲೆ ನಿಂತಿರುವಂತಹ ಎಲ್ಲ ನಮ್ಮ ಈ ಭಾಗದ ಯಜಮಾನಗಳು, ಮುಖಂಡಗಳು, ನಮ್ಮ ಬೇರೆ ಬೇರೆ ರಾಜಕೀಯ ಪಕ್ಷದ ಮುಖಂಡಗಳು, ನಾಯಕರುಗಳು, ಮತ್ತೆ ಈ ಒಂದು ಸಾಮೂಹಿಕ ಕಾರ್ಯಕ್ರಮ ವಿವಾಹದಲ್ಲಿ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಡುತ್ತಿರುವಂತಹ ಎಲ್ಲ ಹೊಸ ಜೋಡಿಗಳು, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕಾರ್ಯಕ್ರಮದಲ್ಲಿ ದೂರದಿಂದ ಬಂದಿರುವಂತಹ ನಮ್ಮ ಪಾತಾಪುರ ಮತ್ತೆ ಬೇರೆ ಬೇರೆ ಗ್ರಾಮದ ಎಲ್ಲ ಭಕ್ತಾದಿಗಳು, ಶ್ರದ್ಧಾಳುಗಳಿಗೆ, ಮಾಧ್ಯಮ ಮಿತ್ರರಿಗೆ ಹೃತ್ಪೂರ್ವಕ ನಮಸ್ಕಾರಗಳ ಮೊದಲಿಗೆ ತಿಳಿಸ್ತಾ ಇದ್ದೇನೆ. ಈಗಾಗಲೇ ಹೇಳಿದಾಗೆ ಇಲ್ಲೊಂದು ಪಾತಾಪುರ ಗ್ರಾಮದಲ್ಲಿ ದೇವರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಅದ್ರ ಜೊತೆಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕೂಡ ಒಪ್ಪಿಕೊಂಡಿದ್ದೀರಿ. ಧಾರ್ಮಿಕ ಕಾರ್ಯಕ್ರಮಗಳು ಆವಾಗವಾಗೆ ನಡೀತಾ ಇರಬೇಕು. ಯಾಕೆಂತಂದ್ರೆ ಧರ್ಮ ಅನ್ನೋದು ಮುಖ್ಯ ಸಮಾಜಕ್ಕೆ. ಧರ್ಮ ಇಲ್ಲದೆ ಹೋದ್ರೆ ಯಾವುದೇ ಒಂದು ಧರ್ಮ, ಯಾವುದೇ ಒಂದು ಸಮಾಜ ಉದ್ಧಾರ ಆಗೋದಿಲ್ಲ. ಯಾಕೆಂತಂದ್ರೆ ಒಂದು ಸಮಾಜದಲ್ಲಿ ನೈತಿಕ ಮೌಲ್ಯಗಳು ಉಳಿಬೇಕು ಅಂತಂತಂದ್ರೆ ಒಂದು ಸಮಾಜಕ್ಕೆ ಮಾರ್ಗದರ್ಶನ ಮಾಡೋಕ್ಕೆ ಧರ್ಮ ಅತ್ಯಗತ್ಯ. ಮತ್ತೆ ಧರ್ಮ ಎಲ್ಲರನ್ನು ಒಗ್ಗೂಡಿಸೋದಕ್ಕೂ ಕೂಡ ಅತ್ಯಗತ್ಯ. ಇವತ್ತು ನೋಡಿ, ಯಾವ್ದಾದ್ರು ಒಂದು ದೇವ್ರ ಕಾರ್ಯಕ್ರಮ ಮಾಡಬೇಕು ಅಂತಂತಂದ್ರೆ ಯಾರೋ ಒಬ್ಬ ವ್ಯಕ್ತಿ ಮಾಡೋದಕ್ಕಾಗೋದಿಲ್ಲ, ಇಡೀ ಊರಿನವ್ರು ಸೇರ್ಬೇಕು. ಇಡೀ ಊರಿನವರು ತಮ್ಮೆಲ್ಲ ಭಿನ್ನಾಭಿಪ್ರಾಯಗಳು, ವೈಮನಸ್ಯ ಅದನ್ನೆಲ್ಲ ಮರೆತು ಕೈ ಜೋಡಿಸಿದ್ರೆ ಮಾತ್ರ ಒಂದು ದೇವ್ರ ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಯಾವಾಗಲೂ ಕೂಡ ಸಾಮೂಹಿಕ ಕಾರ್ಯಕ್ರಮಗಳು, ಎಲ್ಲರನ್ನ ಮನಸ್ಸನ್ನ ಬೆಸೆಯುವಂತ ಕಾರ್ಯಕ್ರಮಗಳು. ಸೊ ಹಾಗಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಆಗ್ತಾ ಇರ್ಬೇಕು. ಮತ್ತೆ ಅಷ್ಟೇ ಅಲ್ಲ, ಅದರೊಳಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಪಾಪ ರೈತರು ಬಹಳ ಕಷ್ಟ ಜೀವನ ನಡೆಸ್ತಾ ಇರ್ತಾರೆ. ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಿದಾಗ ಅವ್ರಿಗೂ ಒಂದು ವಿರಾಮ ಸಿಗುತ್ತೆ, ಬಿಡುವು ಸಿಗುತ್ತೆ, ತಮ್ಮ ದೈನಂದಿನ ಕೆಲಸಗಳನ್ನು ಬಿಟ್ಟು ಬೇರೆ ಕಡೆ ಗಮನ ಕೊಡೋದಕ್ಕೂ ಆಗುತ್ತೆ. ಸೊ ಹಾಗಾಗಿ ಒಂದು ವಿಶ್ರಾಂತಿಗೂ ಕೂಡ ಧಾರ್ಮಿಕ ಕಾರ್ಯಕ್ರಮಗಳು ಅಗತ್ಯ. ಹಾಗಾಗಿ ಧಾರ್ಮಿಕ ಕಾರ್ಯಕ್ರಮ ಎಲ್ಲ ಕಡೆ ಆಗ್ತಾ ಇರಬೇಕು. ಅದನ್ನ ಇವತ್ತು ನೀವು ಮಾಡ್ತಿದ್ದೀರಿ. ಬಟ್ ಬರೀ ಧಾರ್ಮಿಕ ಕಾರ್ಯಕ್ರಮ ಮಾತ್ರ ಮಾಡದೆ ಇನ್ನೊಂದು ಒಳ್ಳೆ ಕೆಲಸ ಏನ್ ಮಾಡಿದ್ದಾರೆ ಅಂತಂದ್ರೆ, ಪಾತಾಪುರ ಗ್ರಾಮದವರು ಪಾಪ ಇಷ್ಟೊಂದು ಜನ ವಧುವರರಿಗೆ ಇವತ್ತು ಉಚಿತವಾಗಿ ಸಾಮೂಹಿಕ ವಿವಾಹ ಕೂಡ ಮಾಡಿಸ್ಕೊಡ್ತಿದ್ದೀರಿ. ಅದು ಕೂಡ ಬಹಳ ಒಳ್ಳೆಯದಂತ ವಿಷಯ. ಯಾಕೆಂತಂದ್ರೆ ಮದುವೆ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯವಾದಂತ ಘಟ್ಟ. ಆದ್ರೆ ನಮ್ಮ ದೇಶದಲ್ಲಿ ಬಡತನ ಇರೋದ್ರಿಂದ ಎಷ್ಟೊಂದು ಜನಕ್ಕೆ ಪಾಪ ಮದುವೆ ಮಾಡಿಸೋದಕ್ಕೆ ಶಕ್ತರೇ ಇರೋದಿಲ್ಲ. ಎಷ್ಟೊಂದು ಸರಿ ಪಾಪ ತಂದೆ ತಾಯಿಗಳು ತಮ್ಮ ಹೆಣ್ಮಕ್ಳ ಅಥವಾ ತಮ್ಮ ಮಕ್ಕಳ ಮದುವೆ ಮಾಡಿಸ್ಬೇಕು ಅಂತಂದ್ರೆ ತಮ್ಮ ಇಡೀ ಜೀವನದ ಸಂಪಾದನೆ ಖರ್ಚು ಮಾಡಿ ಮದುವೆ ಮಾಡ್ಬೇಕಾಗತ್ತೆ. ಹಾಗಾಗಿ ಬಡವರಿಗೆ ನಾವೇನಾದ್ರೂ ಅವ್ರಿಗೆ ಉಚಿತವಾಗಿ ಸಾಮೂಹಿಕ ವಿವಾಹ ಮಾಡಿಸ್ಕೊಟ್ರೆ ನಿಜವಾಗ್ಲೂ ಅವ್ರಿಗೆ ಬಹಳ ಅನುಕೂಲ ಮಾಡ್ಕೊಟ್ಟಂಗಾಗತ್ತೆ, ಅವ್ರಿಗೆ ಸಹಾಯ ಮಾಡ್ದಂಗಾಗತ್ತೆ. ಹಾಗಾಗಿ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಈ ಸಾಮೂಹಿಕ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಪಾತಾಪುರ ಗ್ರಾಮದವರು. ಹಾಗಾಗಿ ಎಲ್ಲ ಪಾತಾಪುರ ಗ್ರಾಮಸ್ಥರಿಗೆ ಮತ್ತೆ ಒಂದು ಈ ಒಂದು ಸಾಮೂಹಿಕ ಕಾರ್ಯಕ್ರಮ ನಡೆಸ್ಕೊಡ್ತಿರುವಂತ ಮಠದವರಿಗೆ ಮತ್ತೆ ಬೋಸರಾಜ್ ಅವರಿಗೆ, ಈ ಕಾರ್ಯಕ್ರಮದ ಆಯೋಜಕರಿಗೆ, ಮತ್ತೆ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಶ್ರಮಿಸಿದಂತಹ ಎಲ್ಲ ಆಯೋಜಕರಿಗೆ ನಾನು ಅಭಿನಂದನೆಗಳನ್ನ ಮತ್ತೆ ಕೃತಜ್ಞತೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಚಿಕ್ಕಬೇರದವರು ಪೂಜ್ಯರು ಮಾತನಾಡ್ತಾ ಹೇಳಿದ್ರು, ಅವರು ಒಂದು ಮಠದ ಪೂಜ್ಯರಾಗಿದ್ದಾರೆ. ಅವರು ಬರೀ ಧರ್ಮದ ಬಗ್ಗೆ ಮಾತನಾಡ್ಬೋದಾಗಿತ್ತು, ಆದ್ರೆ ಅವ್ರು ಬರೀ ಧರ್ಮದ ಬಗ್ಗೆ ಮಾತನಾಡ್ಲಿಲ್ಲ. ಬದಲಾಗಿ ನಮ್ಮ ಸಮಾಜಕ್ಕೆ ರಾಜಕೀಯವಾಗಿ ಮತ್ತೆ ನಮ್ಮ ಸಮಾಜನ ಉದ್ಧಾರ ಮಾಡ್ಬೇಕಂತಂದ್ರೆ ಯಾವ ಸಿದ್ಧಾಂತ ರಾಜಕೀಯವಾಗಿ ಎಲ್ಲರೂ ಬೆಳೆಸ್ಕೊಳ್ಬೇಕು ಅದ್ರ ಬಗ್ಗೆ ಮಾತನಾಡಿದ್ರು, ಸಂವಿಧಾನದ ಬಗ್ಗೆ ಮಾತನಾಡಿದ್ರು. ಯಾಕೆಂತಂದ್ರೆ ಧರ್ಮ ಮುಖ್ಯ ನಿಜ, ದೇವ್ರ ಪೂಜೆನೂ ಕೂಡ ಮುಖ್ಯ. ಆದ್ರೆ ನಾವು ಸಾವಿರಾರು ವರ್ಷಗಳಿಂದ ಈ ಒಂದು
ಶೋಷಣೆ ಮಾಡುವಂತ ಒಂದು ಪದ್ಧತಿ, ಸಾಮಾಜಿಕ ವ್ಯವಸ್ಥೆ ಇದೆ, ಜಾತಿ ವ್ಯವಸ್ಥೆ ಅಂತೇಳಿ. ಈ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ. ಈ ವ್ಯವಸ್ಥೆ ಸಂಕೋಲಿಂದ ಬಿಡುಗಡೆ ಮಾಡ್ಕೋಬೇಕು ಅಂತಂದ್ರೆ ಅದು ಬಹಳ ಸುಲಭ ಅಲ್ಲ. ಯಾಕಂದ್ರೆ ಸಾವಿರಾರು ವರ್ಷಗಳಿಂದ ಬಂದಿರುವಂತಹ ವ್ಯವಸ್ಥೆ. ಈ ವ್ಯವಸ್ಥೆಯಿಂದ ಹೊರಗೆ ಬರೋದು ಸುಲಭ ಅಲ್ಲ. ನಾವು ಎಷ್ಟೋ ವರ್ಷಗಳಿಂದ ಬೇಕಾದಷ್ಟು ದೇವರುಗಳನ್ನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ಯಾವ ದೇವರು ಕೂಡ ನಮ್ಗೆ ಈ ಜಾತಿ ವ್ಯವಸ್ಥೆಯಿಂದ ಒಂದು ಸ್ವಲ್ಪನೂ ಬಿಡುಗಡೆ ಕೊಡ್ಲಿಲ್ಲ, ನಮಗೆ ಸ್ವಾತಂತ್ರ್ಯ ತಂದು ಕೊಡ್ಲಿಲ್ಲ. ಆದ್ರೆ ಈ ಜಾತಿ ಸಂಕೋಲಿಂದ ನಮ್ಗೆ ಬಿಡಿಸಿದ್ ಯಾವ್ದಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನ ಬಂದಿದ್ರಿಂದ ನಾವು ಕೂಡ ಜಾತಿ ವ್ಯವಸ್ಥೆ ಇದ್ರೂ ಕೂಡ ಅದರಿಂದ ಸ್ವಲ್ಪ ಮಟ್ಟಿಗಾದ್ರೂ ನಾವು ಹೊರಗೆ ಬಂದು ನಮ್ಮ ಹಕ್ಕುಗಳನ್ನ ನಾವು ಪಡ್ಕೊಂಡು ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಬದುಕೋದಕ್ಕೆ ಸಾಧ್ಯ ಆಗಿದೆ. ಯಾಕೆಂತಂದ್ರೆ ಜಾತಿ ವ್ಯವಸ್ಥೆಯಲ್ಲಿ ಮೊದಲು ಶೂದ್ರ ವರ್ಗದವರಿಗೆ, ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಮಹಿಳೆಯರಿಗೆ ಯಾವುದೇ ಹಕ್ಕುಗಳಿರಲಿಲ್ಲ. ನಮ್ಗೆ ಆಸ್ತಿ, ಅಂತಸ್ತು, ಅಧಿಕಾರ, ಶಿಕ್ಷಣ ಇದನ್ನ ಯಾವುದನ್ನು ಪಡೆಯೋ ಅಧಿಕಾರ ಇರಲಿಲ್ಲ. ಆದ್ರೆ ಆ ಅಧಿಕಾರ ತಂದುಕೊಟ್ಟಿರುವಂತದ್ದು ಸಂವಿಧಾನ. ಅಂತ ಸಂವಿಧಾನದ ಮೌಲ್ಯಗಳ ಬಗ್ಗೆ ಚಿಕ್ಕ ಬೀರದೇವಿ ಅವರು ಮಾತನಾಡಿದ್ದಾರೆ. ಸೊ ಅವರು ಬರೀ ಧರ್ಮಗಳು ಮಾತ್ರ ಅಲ್ಲ, ಬದಲಾಗಿ ಪ್ರಗತಿಪರ ಚಿಂತಕರು ಆಗಿದ್ದಾರೆ. ಸಮಾಜಕ್ಕೆ ಧರ್ಮದ ಜೊತೆಗೆ ಸಂವಿಧಾನಿಕ ಮೌಲ್ಯಗಳು ಮುಖ್ಯ. ಯಾಕೆಂದ್ರೆ ಸಂವಿಧಾನ ಇದ್ರೆ ನಾವು ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಸಾಧ್ಯ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಾ ಹೇಳ್ತಾ ಇದ್ದೆ, ನಮ್ಮ ಸಮಾಜದಲ್ಲಿ ಶೋಷಣೆ ಮಾಡುವಂತ ವ್ಯವಸ್ಥೆ ಇದೆ ಅಂತ. ಒಂದು ಸಾಮಾಜಿಕವಾಗಿ ಶೋಷಣೆ ಜಾತಿ ವ್ಯವಸ್ಥೆಯಿಂದ ಆಗ್ತಿದ್ರೆ, ಮತ್ತೆ ಇನ್ನೊಂದು ಕಡೆ ಆರ್ಥಿಕ ಅಸಮಾನತೆ ಕೂಡ ಇದೆ. ಬಹಳಷ್ಟು ಬಡತನ ಇದೆ. ಶ್ರೀಮಂತರಾಗ್ತಾನೆ ಇದ್ದಾರೆ, ಆದ್ರೆ ಬಡವರಾಗ್ತಾನೆ ಇದ್ದಾರೆ. ಒಂದು ಆಕ್ಸ್ಫ್ಯಾಮ್ ಅಂತ ಒಂದು ಸಂಸ್ಥೆ ಇದೆ, ಇಂಟರ್ನ್ಯಾಷನಲ್ ಸಂಸ್ಥೆ, ಅಂತಾರಾಷ್ಟ್ರೀಯ ಸಂಸ್ಥೆ. ಅದು ಹೇಳುತ್ತೆ ಈಗ ಭಾರತದಲ್ಲಿ ಎಷ್ಟು ನಮ್ಗೆ ಆರ್ಥಿಕ ಅಸಮಾನತೆ ಇದೆ ಅಂತಂದ್ರೆ, ಬ್ರಿಟಿಷರ ಕಾಲದಲ್ಲಿ ಎಷ್ಟು ಆರ್ಥಿಕ ಅಸಮಾನತೆ ಇತ್ತು ಅದಕ್ಕಿಂತ ಹೆಚ್ಚಿನ ಆರ್ಥಿಕ ಅಸಮಾನತೆ ಇವಾಗಿದೆ ಅಂತ ಹೇಳ್ತಾರೆ. ಸೊ ಬಡವರು ಮತ್ತೆ ಶ್ರೀಮಂತರ ಮಧ್ಯೆ ಇರುವಂತ ಅಂತರ ಅಷ್ಟೊಂದು ಜಾಸ್ತಿ ಹೋಗಿದೆ. ಹಾಗಾಗಿ ಬಡವರಿಗೆ ನಾವು ಅನುಕೂಲ ಮಾಡ್ಕೊಡ್ಬೇಕಾದಂತಹ ಅನಿವಾರ್ಯತೆ ಇದೆ. ನಾವ್ ಏನೇ ಮಾಡಿದ್ರು ಕೂಡ, ಅದು ರಾಜಕೀಯ ನಾಯಕರು ಇರ್ಬೋದು ಅಥವಾ ಬೇರೆ ನಾಯಕರು ಇರ್ಬೋದು, ಈ ವರ್ಗ ವ್ಯವಸ್ಥೆನ ಹೋಗ್ಲಾಡಿಸ್ಬೇಕು, ಈ ವರ್ಗ ತಾರತಮ್ಯನ ಹೋಗ್ಲಾಡಿಸ್ಬೇಕು. ಅದಕ್ಕೋಸ್ಕರ ನಾವು ಶ್ರಮ ಪಡಬೇಕಾಗಿದೆ. ಹಾಗಾಗಿ ನಮ್ಮ ಸರ್ಕಾರ ಇವತ್ತು ಬಡವರಿಗೋಸ್ಕರ ಅಂತ ಹೇಳಿ ಇವತ್ತು 5 ಗ್ಯಾರಂಟಿ ಸ್ಕೀಮ್ಗಳನ್ನ ತಂದಿರೋದು. ಇವತ್ತು ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ, ಯುವನಿಧಿ ಕಾರ್ಯಕ್ರಮಗಳನ್ನೆಲ್ಲ ಏನಕ್ಕೆ ಮಾಡ್ತಿದೀವಪ್ಪ ಅಂತಂತಂದ್ರೆ ಎಲ್ಲಾ ಧರ್ಮದ, ಎಲ್ಲಾ ಜಾತಿ ಬಡವರಿಗೂ ಕೂಡ ಅನುಕೂಲ ಆಗ್ಬೇಕು ಅಂತ ಹೇಳಿ. ಯಾಕೆ ಅಂತಂತಂದ್ರೆ ಈ ಒಂದು ಬಡವರು ಮತ್ತು ಶ್ರೀಮಂತರ ಅಂತರನ ಹೋಗ್ಲಾಡಿಸ್ಬೇಕು ಅಂತಂದ್ರೆ ಬಡವ್ರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ಬೇಕಾಗತ್ತೆ. ಅದಕ್ಕೆ ಗೃಹಲಕ್ಷ್ಮಿ ನಾವು 2,000 ರೂಪಾಯಿ ಕೊಡ್ತಾ ಇದ್ದೀವಿ, ಗೃಹ ಜ್ಯೋತಿಲಿ ಉಚಿತವಾದಂತ ಕರೆಂಟ್ ಕೊಡ್ತಾ ಇದ್ದೀವಿ, ಯುವನಿಧಿಲ ನಿರುದ್ಯೋಗರಿಗೆ ನಿರುದ್ಯೋಗ ಭತ್ಯೆ ಕೊಡ್ತಾ ಇದ್ದೀವಿ, ಶಕ್ತಿಲಿ ಎಲ್ಲ ಹೆಣ್ಮಕ್ಳಿಗೆ ಉಚಿತವಾದಂತ ಪ್ರಯಾಣ ಮಾಡ್ತಿದ್ವಿ, ಅನ್ನಭಾಗ್ಯದಲ್ಲಿ 10 kg ಕೊಡುವಂತ ಕೆಲಸ ಮಾಡ್ತಿದ್ದೀವಿ. ಆ ಮೂಲಕ ಬಡವರಿಗೆ ಸ್ವಲ್ಪ ಶಕ್ತಿ ಕೊಟ್ಟು ಅವರು ಕೂಡ ಸ್ವಲ್ಪ ಅದು ನಿರಾಳವಾಗಿ ಬದುಕಬೇಕು ಅಂತ ಹೇಳಿ ಈ ಕಾರ್ಯಕ್ರಮಗಳನ್ನ ನಾವು ತಂದಿದ್ದೀವಿ. ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ಇದೇ ರೀತಿ ಬಡವರು ಮತ್ತೆ ಶೋಷಿತರ ಪರವಾಗಿ ಕಾರ್ಯಕ್ರಮಗಳನ್ನ, ಹಲವಾರು ಭಾಗ್ಯ ಕಾರ್ಯಕ್ರಮಗಳನ್ನ ಕೊಟ್ಟಿದ್ರು. ಈ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ಬಡವರಿಗೋಸ್ಕರ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಅದು ನಾವು ಚುನಾವಣೆ ಪೂರ್ವದಲ್ಲಿ 1 ವರ್ಷಕ್ಕಿಂತ ಮುಂಚೆ, ಚುನಾವಣಾ ಪೂರ್ವದಲ್ಲಿ ನಾವು ಏನು ಭರವಸೆ ಕೊಟ್ಟಿದ್ದೀವಿ ಅದು ಅಧಿಕಾರಕ್ಕೆ ಬಂದಂತ 1 ವರ್ಷದಲ್ಲಿ ಅಷ್ಟು ಕೂಡ ಕಾರ್ಯಕ್ರಮಗಳನ್ನು ಈಡೇರಿಸಿಕೊಟ್ಟಿದ್ದೀವಿ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರಾಗ್ಲಿ, ನಮ್ಮ ಸರ್ಕಾರ ಆಗ್ಲಿ, ನಾವು ನುಡಿದಂತೆ ನಡೆದಿದ್ದೀವಿ. ಬಡವರಿಗೆ ಶಕ್ತಿ ತಂದು ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಆಯೋಜಕರು ಬಂದು ಬೋಸರಾಜ್ ಸರ್ ಅವರು, ಅವ್ರ ಬಗ್ಗೆ ಈಗಾಗಲೇ ನಾನು ಹೇಳಿದಾಗೆ ನಮ್ಮ ಪಕ್ಷ ಮತ್ತೆ ಮುಖ್ಯಮಂತ್ರಿಗಳು ಯಾವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿದ್ರು ಅದೇ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡು ಅದನ್ನ ರಾಜಕೀಯವಾಗಿ ಅನುಷ್ಠಾನಕ್ಕೆ ತಂದು ನಡ್ಸ್ಕೊಂಡು ಬಂತಿರುವಂತವ್ರು ಬೋಸರಾಜ್ ಅವರು. ಅವರು ಕೂಡ ಸಮಾಜದಲ್ಲಿ ಯಾರು ಕಡೆ ಇರ್ತಾರೆ, ಅದು ದಲಿತರಿರ್ಬೋದು, ಹಿಂದುಳಿದ ವರ್ಗದವ್ರು ಇರ್ಬೋದು, ರೈತರಿರ್ಬೋದು, ಮಹಿಳೆಯರಿರ್ಬೋದು, ಅವ್ರಿಗೆ ಶಕ್ತಿ ತುಂಬಬೇಕು, ಅವರಿಗೆ ಮೊದಲು ಆದ್ಯತೆ ಕೊಡಬೇಕು ಅಂತ ಹೇಳಿ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಹಿಂದುಳಿದ ವರ್ಗದವರಾಗ್ಲಿ, ದಲಿತರ ಶೋಷಿತರಾಗ್ಲಿ, ಇವ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಅವರಿಗೆ ಶಕ್ತಿ ತುಂಬುವಂತ ಏನಾದ್ರು ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಮುಂಚೂಣಿಯಲ್ಲಿ ಬೋಸರಾಜ್ ಅವರು ಇರ್ತಾರೆ. ಅವ್ರ ಮಗ ಅಂತ ರವಿ ಬೋಸರಾಜ್ ಅವರು ಕೂಡ ಯಾವಾಗ್ಲೂ ಕೂಡ ಇದೇ ವರ್ಗಗಳ ಬಗ್ಗೆ ಅತ್ಯಂತ ಕಾಳಜಿ ಇಟ್ಕೊಂಡು ಅವ್ರ ಪರವಾಗಿ ನಾವೇನಾದ್ರೂ ಮಾಡಬೇಕು, ಕಾರ್ಯಕ್ರಮಗಳನ್ನ ಮಾಡ್ತಾ ಇರಬೇಕು, ಅವ್ರಿಗೆ ಶಕ್ತಿ ತುಂಬಿಸುವಂತ ಕೆಲಸ ಮಾಡಬೇಕು, ಅವ್ರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಅವರು ಕೂಡ ಅದ್ರ ಪರವಾಗಿ ಶ್ರಮಿಸ್ತಿರ್ತಾರೆ. ಹಾಗಾಗಿ ಅವರೇ ನನಗೆ ಈ ಕಾರ್ಯಕ್ರಮಕ್ಕೆ ಬಂದು ಹೇಳಿದ್ದು, ಹೆಂಗಿದ್ರು ರಾಯಚೂರಿಗೆ ಬರ್ತಿದ್ರ, ಪಾತಾಪುರ ಗ್ರಾಮದಲ್ಲಿ ಎಲ್ಲ ಇತರ ಹಿಂದುಳಿದ ವರ್ಗದವ್ರು ಇರುವಂತಹ ಗ್ರಾಮ, ಅವ್ರು ಈ ಒಂದು ಕಾರ್ಯಕ್ರಮ, ಸಾಮೂಹಿಕ ಕಾರ್ಯಕ್ರಮ ಮಾಡ್ತಿದ್ದಾರೆ. ನೀವು ಹಿಂಗಿದ್ರು ಬರ್ತಿದ್ರೆ ಈ ಕಾರ್ಯಕ್ರಮಕ್ಕೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಅವರೇ ನನಗೆ ಕರ್ಕೊಂಡ್ ಬಂದಿದ್ರು. ಸೊ ಹಾಗಾಗಿ ಅವರಿಬ್ರು ಕೂಡ ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ನಾನು ಅವ್ರಿಗೆ ಅಭಿನಂದಿಸ್ತೀನಿ. ಮತ್ತೆ ನಿಮ್ಮೆಲ್ಲರ ಒಂದು ಆಶೀರ್ವಾದ, ಬೆಂಬಲ, ಸಹಕಾರ ಅವ್ರಿಗಿರಬೇಕು ಅಂತ ಹೇಳಿ ಈ ವೇದಿಕೆ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಮತ್ತೊಮ್ಮೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮನ್ನೆಲ್ಲ ಕರೆದು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಪಾತಾಪುರದ ಸಮಸ್ತ ಗ್ರಾಮಸ್ಥರಿಗೆ ಮತ್ತೊಮ್ಮೆ ನಾನು ವಂದನೆಗಳನ್ನು ತಿಳಿಸಿ 2 ಮಾತು